ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತೊಂದು ಸ್ಲೈಮು ಮತ್ತು ಕ್ಲೇನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದು ನಾನು ಓನಾಗಿ ಪರ್ಚೇಸ್ ಮಾಡಿದ್ದೆ. ನನಗೆ ತುಂಬಾ ಇಷ್ಟ ಸ್ಲೈಮಲ್ಲಿ ಆಟ ಆಡಬೇಕಂದ್ರೆ. ಸೊ ಅದಕ್ಕೋಸ್ಕರನೇ. ಮತ್ತು ಇನ್ನೊಂದು ಏನಂದರೆ, ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಕ್ರಾಫ್ಟ್ ಚಾನಲಲ್ಲಿ ವೀಡಿಯೋಗಳು ಹಾಕಿ ಅಂತ. ಕೆಲವೊಂದು ಪ್ರಾಬ್ಲಮ್ಗಳಿಂದ ನನಗೆ ಹಾಕೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಅದು ಏನಂತ ರೀಸನ್ ನಿಮಗೆ ಮುಂದಿನ ದಿವಸದಲ್ಲಿ ಖಂಡಿತ ಹೇಳ್ತೀನಿ. ನೋಡಿ, ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಇದರಲ್ಲಿ ನೋಡಿ ಈ ಥರ ಕ್ಲೇ ಮತ್ತು ಸ್ಲೈಮ್ ಬಂದಿದೆ. ಸ್ಲೈಮ್ ಬಂದ್ಬಿಟ್ಟು 12 ಬಾಕ್ಸ್ ಬಂದಿದೆ ನೋಡಿ. ಅದು ಕ್ಲೇ ಬಂದ್ಬಿಟ್ಟು ಅದು ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ವಾಟರ್ ಸ್ಲೈಮ್ ಅಂತಲೇ ಹೇಳ್ಬೋದು, ಜೆಲ್ಲಿ ಸ್ಲೈಮ್ ಅಂತಲೇ ಹೇಳ್ಬೋದು. ಇನ್ನೊಂದು ಗ್ಲಿಟರ್ ಈ ಥರ ಕೊಟ್ಟಿದ್ದಾರೆ. ಇದನ್ನು ನೀವು ಕ್ರಾಫ್ಟಿಗೆ ಯೂಸ್ ಮಾಡ್ಬೋದು, ಗ್ಲಿಟರ್ನ ಇಟ್ಕೊಂಡು. ಅಥವಾ ನೀವು ಸ್ಲೈಮಲ್ಲಿ ಕೂಡ ಮಿಕ್ಸ್ ಮಾಡಿ ಆಟ ಆಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸ್ಲೈಮಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಈಗ ಪ್ರತಿಯೊಂದು ನಾನು ಓಪನ್ ಮಾಡಿ ತೋರಿಸ್ತೀನಿ ಅದು ಯಾವ ರೀತಿ ಇರುತ್ತೆ ಅಂತ. ಈಗ ಮೊದಲನೇ ಸರಿ ನೋಡಿ, ಈ ಥರ ವಾಟರ್ ಸ್ಲೈಮ್ ಅಂತಾರಲ್ಲ, ನೀರು ಥರನೇ ಇರುತ್ತೆ. ಇದು ಮುಟ್ಟೋದಕ್ಕೆ ನೀರು ಥರನೇ ಇರುತ್ತೆ. ಕೈಯಲ್ಲಿ ಹಾಕ್ಕೊಂಡಾಗ ಅದು ಕೈಯಲ್ಲಿ ಇರೋದೆಲ್ಲ ಜಾರ್ಕೊಂಡು ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಇದು. ಇನ್ನೊಂದು ಬಂದ್ಬಿಟ್ಟು ಸ್ವಲ್ಪ ಸಾಫ್ಟಾಗಿರುತ್ತೆ. ಅದನ್ನು ಸಾಫ್ಟಾಗೆ ಪ್ರೆಸ್ ಮಾಡಿ ಮಾಡೋ ಥರ ಇರುತ್ತೆ. ಆದರೆ ಇದು ಸಾಫ್ಟಾಗಿ ಕೈಯಲ್ಲಿ ಇರೋದೇ ಎಲ್ಲ ಜಾರ್ಕೊಂಡು ಹೋಗುತ್ತೆ. ಮತ್ತು ಕೈಗೆ ನೀರು ಥರನೂ ಟಚ್ ಆಗೋಲ್ಲ, ಒದ್ದೆನೂ ಆಗೋದಿಲ್ಲ ಕೈಯಲ್ಲಿ. ಅಷ್ಟು ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಇದರಲ್ಲಿ 2 ಪೀಸ್ ಬಂದಿತ್ತು, ಒಂದು ಆರೆಂಜ್ ಕಲರು, ಯೆಲ್ಲೋ ಕಲರು. 2 ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಜಾರ್ಕೊಂಡು ಹೋಗುತ್ತೆ ಅಂತ. ಮುಟ್ಟೋದಕ್ಕಂತೂ ಸಖತ್ತಾಗಿರುತ್ತೆ ಇದು. ಮತ್ತು ಇದನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ ಈ ಥರ ನಾನು ತೊಗೊಂಡಿರೋದು. ನನಗೆ ತುಂಬಾ ಕೆಲಸದ ಟೆನ್ಷನ್ ಆದಾಗ ಈ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಗೇಮ್ಗಳು ಆಡ್ತಾ ಇರ್ತೀನಿ. ಆವಾಗ ಅದನ್ನು ಮರ್ತಂಗೆ ಆಗುತ್ತೆ. ಯಾವಾಗೂ ಮೊಬೈಲು ಟಿ ವಿ ನೋಡಿ ಅದನ್ನೇ ಅಭ್ಯಾಸ ಮಾಡ್ಕೋಬಾರ್ದು ಅಂದ್ಬಿಟ್ಟು ಈ ಥರನೂ ನಾನು ಮಾಡ್ತಾಯಿರ್ತೀನಿ. ಯಾಕಂದರೆ ತುಂಬ ಜನನು ಕಮೆಂಟ್ ಮಾಡಿ ಹೇಳಿದ್ದೀರಾ, ಸೊ ನೀವೇನಾದರೂ ಚಿಕ್ಕ ಮಗುನ ಈ ಥರ ಆಟ ಆಡೋದಕ್ಕೆ ಅಂತ. ಚಿಕ್ಕ ಮಗುನೆಲ್ಲ ದೊಡ್ಡವರು ಆಟ ಆಡ್ಬೋದು. ಯಾಕಂದರೆ ಇವಾಗಿನ ಇರುವ ಸಿಚುವೇಶನ್ಗೆ ತುಂಬಾ ಕೆಲಸದ ಒತ್ತಡ ಇರುತ್ತೆ, ಯಾವುದೇ ರೀತಿ ಒಂದು ಟೆನ್ಷನ್ ಇರುತ್ತೆ. ಆ ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ ಕೆಲವೊಂದು ಟೈಮ್ ನಾನು ಹೊರಗಡೆ ಗಾರ್ಡನ್ ಹತ್ರ ಟೈಮ್ ಪಾಸ್ ಮಾಡ್ತೀನಿ, ಕೆಲವೊಂದು ಟೈಮ್ ಟಿ ವಿ ನೋಡ್ತೀನಿ. ಇಲ್ಲಾಂದರೆ ಈ ಥರ ಒಂದು ಮಕ್ಕಳ ಆಟ ಆಡೋವಂಥದ್ದನ್ನು ನಾನು ಆಟ ಆಡ್ತಾ ಇರ್ತೀನಿ. ಅದಕ್ಕೋಸ್ಕರನೇ ಇದನ್ನು ನಾನು ತರಿಸ್ಕೊಂಡಿದ್ದೆ. ಅದಕ್ಕೋಸ್ಕರ ಇದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಒಂದು ರಿವ್ಯೂ ಥರ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೂ ಇಂಟ್ರೆಸ್ಟ್ ಇರುತ್ತೆ ತಗೋಬೇಕು ಅಂತ. ಅದು ಯಾವ ರೀತಿ ಇರುತ್ತೆ ಅಂತ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಅನ್ಬಾಕ್ಸಿಂಗ್ ಮಾಡಿದ್ದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ತಗೊಳ್ಳಿ. ಯಾಕಂದರೆ ಇದು ಯಾವುದೇ ರೀತಿ ಸ್ಪಾನ್ಸರ್ ವೀಡಿಯೋ ಅಲ್ಲ, ನಾನು ಮನೆಗೆ ಬೇಕು ಅಂತ ತರಿಸ್ಕೊಂಡಿರೋದು. ಯಾಕಂದರೆ ಇದು ನಮ್ಮ ಚಿಕ್ಕಪ್ಪನ ಮಗಳು ಆಟ ಆಡ್ತಾಯಿದ್ಲು. ಸೊ ಆವಾಗ ನನಗೆ ಇಷ್ಟ ಆಗಿದ್ದು. ಆಮೇಲೆ ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಬಂದು ನಾನು ತಗೊಂಡಿದ್ದು. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಸ್ಲೈಮು, ಸಾಫ್ಟಾಗಿರುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟಾಗಿ ನಾವು ಎಷ್ಟೊತ್ತು ಪ್ರೆಸ್ ಮಾಡ್ತೀರೋ ಅದೇ ರೀತಿ ಸಾಫ್ಟಾಗಿರುತ್ತೆ, ಕಷ್ಟನೇ ಅನಿಸಲ್ಲ. ಆದರೆ ಇದು ಸ್ವಲ್ಪ ಆಡ್ತಾ ಇದು ಏನಾಗುತ್ತೆ ಅಂದರೆ, ಒಂದು 3-4 ಅವರ್ಗೆ ಇದು ಗಟ್ಟಿಯಾಗ್ಬಿಡುತ್ತೆ. ಆಮೇಲೆ ಬಿಸಾಡ್ಬೋದು, ನೀವು ಅಲ್ಲಿವರೆಗೂ ಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ನೀವು ಗ್ಲಿಟರ್ ಕೂಡ ಮಿಕ್ಸ್ ಮಾಡ್ಕೋಬೋದು, ಬೇರೆ ಥರ ಕಲರ್, ಪೇಂಟ್ ಕಲರ್ ಕೂಡ ಮಿಕ್ಸ್ ಮಾಡ್ಕೋಬೋದು. ಆ ಥರ ಏನಾದರೂ ಬೇಕಂದರೆ ಖಂಡಿತ ಕೇಳಿ, ನಾನು ರಿವ್ಯೂ ಮಾಡ್ತೀನಿ. ಇವಾಗ ನೋಡಿ, ಇದನ್ನು ನಾನು ಇದ್ರ ಜೊತೆಗೆ ಕ್ಲೇ ಎತ್ತಿಟ್ಕೊಂಡಿದ್ದೆ ಬ್ಲೂ ಕಲರು, ಅದನ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಇದನ್ನು ನಿಮಗೆ ಟೆನ್ಷನ್ನು ಕಡಿಮೆ ಮಾಡೋದಕ್ಕೆ ಅಂತಲೇ ಅಲ್ಲ, ಇದನ್ನು ನೀವು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಲ್ಯಾಪ್ಟಾಪ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೊಬೈಲ್ ಕವರು, ಮೊಬೈಲು ಮತ್ತು ಕಂಪ್ಯೂಟರ್ಗಳು, ಮತ್ತು ಕೆಲವೊಂದು ಬೈಕು, ಕಾರುಗಳಲ್ಲಿ ಚಿಕ್ಕ ಪ್ಲೇಸ್ ಇರೋವಂಥ ಜಾಗದಲ್ಲಿ ಡಸ್ಟ್ ಇರುತ್ತೆ, ಅಲ್ಲಿ ಒರೆಸೋದಕ್ಕೆ ಆಗೋದಿಲ್ಲ. ಆವಾಗ ನೀವು ಸ್ಲೈಮ್ನ ಇಟ್ಕೊಂಡು ಜಸ್ಟ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಆ ಡಸ್ಟೆಲ್ಲ ಅಂಟ್ಕೊಳ್ಳುತ್ತೆ. ಕ್ಲೀನ್ ಮಾಡೋದಕ್ಕಂತೂ ತುಂಬಾ ಒಂದು ಸೂಪರ್ ಆದಂಥ ಐಟಮ್ ಅಂತಲೇ ಹೇಳ್ಬೋದು. ಆಟ ಆಡೋದಕ್ಕಂತಲೇ ಅಲ್ಲ, ನೀವು ಕ್ಲೀನ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಇದನ್ನು ನೀವು ಎಲ್ಲ ದೊಡ್ಡ ಶಾಪುಗಳಲ್ಲೂ ಸಿಗುತ್ತೆ. ಮತ್ತು ಇದು ಬಳೆ ಸ್ಟೋರು, ಬುಕ್ ಸ್ಟೋರುಗಳು ಮತ್ತು ಆನ್ಲೈನಲ್ಲಿ ಕೂಡ ನೀವು ತರಿಸ್ಕೊಬೋದು. ಕಡಿಮೆ ರೇಟಿಗೆ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳು ಆಡೋದ್ರಲ್ಲಿ ಕೂಡ ನಮಗೆ ಮಜಾ ಇರುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಈ ಥರ ನಾವು ಆಟ ಆಡಿರೋದಿಲ್ಲ. ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಎಷ್ಟು ಥರ ಗೇಮ್ಸ್ ಬಂದಿದೆ, ಎಷ್ಟು ಥರ ಈ ಥರ ಎಲ್ಲ ಬಂದಿದೆ ಅಂದರೆ, ಸೊ ನಮಗೆಲ್ಲ ಅವಾಗ ಈ ಥರ ಎಲ್ಲ ಏನಂದ್ರೇ ಗೊತ್ತಿರಲಿಲ್ಲ, ಇವಾಗೇ ಗೊತ್ತಾಗ್ತಾ ಇರೋದು. ಅದಕ್ಕೋಸ್ಕರ ನನಗೆ ತುಂಬಾ ಇಷ್ಟ ಸ್ಲೈಮ್ ಅಂತ. ಮತ್ತು ನೀವು ಮಕ್ಕಳ ಜೊತೆ ಕೂಡ ನೀವು ಆಟ ಆಡ್ಬೋದು, ಮಜಾ ಮಾಡ್ಬೋದು, ಸೊ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಮಕ್ಕಳಿಗೆ ಆಟ ಆಡೋವಾಗ ಕೊಟ್ಟು ಮತ್ತೆ ಎತ್ತಿಡಿ, ಕೈಗೆ ಸಿಗೋ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವು ಮಕ್ಕಳು ಗೊತ್ತಾಗೋದಿಲ್ಲ, ಬಾಯಲ್ಲಿ ಇಟ್ಕೊಂಡ್ಬಿಡ್ತಾರೆ. ಸೊ ಹುಷಾರಾಗಿ ಇದನ್ನು ಆಟ ಆಡ್ಬಿಟ್ಟು ಕೂಡ ನೀವು ಯೂಸ್ ಮಾಡ್ಕೋಬೋದು. ಎಲ್ಲ ಥರ ಕ್ರಾಫ್ಟ್ ವೀಡಿಯೋ ಇನ್ನು ಮುಂದೆ ಬರ್ತಾ ಇರುತ್ತೆ. ಖಂಡಿತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೆಲವೊಂದು ಪ್ರಾಬ್ಲಮಿಂದ ನಾನು ಕ್ರಾಫ್ಟ್ ವೀಡಿಯೋ ಆಗ್ತಾಯಿಲ್ಲ. ಇವತ್ತಿನ ಅನ್ಬಾಕ್ಸಿಂಗ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.